ಜೀವಕ್ರಿಯೆಗಳಲ್ಲಿ ಕೊನೆಯ ಭಾಗ ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ. ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಹೇಗೆ ಉಂಟಾಗ್ತದೆ ಅನ್ನೋದನ್ನ ನಾವು ಈ ಕ್ಲಾಸಲ್ಲಿ ಡಿಸ್ಕಷನ್ ಮಾಡುವ. ಸಸ್ಯಗಳು ಬೇರುಗಳ ಮೂಲಕ ನೀರನ್ನ ಹೀರಿಕೊಳ್ತವೆ. ನೀರನ್ನ ಮಾತ್ರ ಹೀರಿಕೊಳ್ಳಲ್ಲ, ಮಣ್ಣಿನಲ್ಲಿ ಕರಗಿರುವ ಲವಣಗಳನ್ನು ಸಹಿತ ಅವುಗಳು ಆ ನೀರಿನ ಜೊತೆ ಕರಗಿ ಆ ಈ ನೀರಿನಲ್ಲಿ ಕರಗಿರುವ ಲವಣಗಳನ್ನು ಅಂದ್ರೆ ಖನಿಜಯುಕ್ತ ನೀರನ್ನ, ಲವಣಯುಕ್ತ ನೀರನ್ನ ಬೇರುಗಳ ಮೂಲಕ ಅವು ಹೀರಿಕೊಳ್ತವೆ. ಯಾಕಂದ್ರೆ ದ್ವಿತೀಯ ಸಂಶ್ಲೇಷಣ ಪ್ರಕ್ರಿಯೆಗೆ ನೀರು, ಖನಿಜಗಳು ಬಹಳ ಪ್ರಮುಖವಾದ ಪೋಷಕಾಂಶ. ನೀರು, ಖನಿಜಗಳು ಬೇಕಾಗುವ ಒಂದು ಕಚ್ಚಾ ವಸ್ತು. ಇಲ್ಲಿ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ನಂತಹ ಸರಳ ಸಂಯುಕ್ತಗಳನ್ನು ಒಳ ತೆಗೆದುಕೊಂಡು ಕ್ಲೋರೋಫಿಲ್ ಹೊಂದಿರುವ ಎಲೆಗಳಲ್ಲಿ, ಅಂಗಗಳಲ್ಲಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಬೇಕಾಗ್ತದೆ. ಇಲ್ಲಿ ಹೇಗೆ ಸಾಗಾಣಿಕೆ ಆಗ್ತದೆ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡುವ. ಸಸ್ಯಗಳಿಗೆ ಈ ನೈಟ್ರೋಜನ್, ಫಾಸ್ಫರಸ್, ಖನಿಜಗಳು ಇವೆಲ್ಲವನ್ನ ಏನ್ ಮಾಡ್ತವೆ, ಈ ನೀರಿನಲ್ಲಿ ಕರಗಿರುವ ಈ ವಸ್ತುಗಳನ್ನ ಹೀರಿಕೊಳ್ತವೆ. ಈ ನೀರನ್ನ ಸಾಗಿಸುವ ಅಂಗಾಂಶ ಯಾವುದು? ಈ ನೀರು ಮತ್ತು ಲವಣಗಳನ್ನ ಜೈಲಂ ಅಂಗಾಂಶ ಏನ್ ಮಾಡ್ತದೆ, ಸಾಗಿಸ್ತದೆ. ಈ ಫ್ಲೋಯಂ ಎಲೆಗಳಲ್ಲಿ ತಯಾರಾದ ಆಹಾರವನ್ನ ಸಸ್ಯದ ಎಲ್ಲಾ ಭಾಗಗಳಿಗೆ ಸಾಗಿಸ್ತದೆ. ಜೈಲಂ ನೀರನ್ನ ಸಾಗಿಸುವ ಅಂಗಾಂಶ. ಫ್ಲೋಯಂ ಎಲೆಯಲ್ಲಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಮೂಲಕ ತಯಾರಾದ ಆಹಾರವನ್ನ ಸಸ್ಯದ ಎಲ್ಲಾ ಭಾಗಗಳಿಗೆ ಏನ್ ಮಾಡ್ತದೆ, ಸಾಗಿಸ್ತದೆ. ಈ ಜೈಲಂ ನೀರನ್ನ ಸಾಗಿಸುವುದು, ಫ್ಲೋಯಂ ಆಹಾರ ಸಾಗಿಸುವುದು. ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಹೇಗಾಗ್ತದೆ? ಬೇರುಗಳ ಮೂಲಕ ನೀರನ್ನ ಅದು ಹೀರಿಕೊಳ್ತದೆ. ಬೇರುಗಳಿಂದ ಈ ಜೈಲಂ ಅಂಗಾಂಶದ ಮೂಲಕ ಸಸ್ಯದ ಎಲ್ಲಾ ಭಾಗಗಳಿಗೆ ಸಾಗಾಣಿಕೆ ಆಗ್ತದೆ. ಆದ್ರೆ ಕೆಲವು ಸಸ್ಯಗಳು ತುಂಬಾ ಎತ್ತರ ಇರ್ತವೆ. ಅಲ್ಲಿಯವರೆಗೆ ನೀರು ಮೇಲೆ ಇರಬೇಕಂದ್ರೆ ಶಕ್ತಿ ಬೇಕು. ನೀರು ಮೇಲೆ ಇರಬೇಕಂದ್ರೆ ಒಂದು ರೀತಿಯ ಶಕ್ತಿ ಬೇಕಾಗ್ತದೆ. ಆ ಶಕ್ತಿ ಸಸ್ಯಗಳಿಗೆ ಎಲ್ಲಿಂದ ಸಿಗ್ತದೆ? ಎಲ್ಲಿಂದ ಸಿಗ್ತದೆ ಅಂದ್ರೆ ಈ ಬಾಷ್ಪ ವಿಸರ್ಜನೆಯಿಂದ ಉಂಟಾಗ್ತದೆ. ಟ್ರಾನ್ಸ್ಪಿರೇಷನ್ ಅಥವಾ ಬಾಷ್ಪ ವಿಸರ್ಜನೆ ಅಂದ್ರೆ ಏನು? ಸೂರ್ಯನ ಬೆಳಕು ಈ ಎಲೆಗಳ ಮೇಲೆ ಬಿದ್ದಾಗ ಎಲೆಗಳಲ್ಲಿರುವ ನೀರು ಆವಿಯಾಗಿ ಹೋಗ್ತದೆ. ಅದು ನೀರು ಆವಿಯಾಗಿ ಹೋದ ನಂತರ ಆ ಒಂದು ಸೆಳೆತ ಏನಿದೆಯಲ್ಲ, ಈ ಜೈಲಂ ಅಂಗಾಂಶದ ಮೂಲಕ ಬೇರುಗಳಿಗೆ ವರ್ಗಾವಣೆ ಆಗ್ತದೆ. ಆ ಬೇರುಗಳಿಗೆ ವರ್ಗಾವಣೆ ಆದಾಗ ಏನಾಗ್ತದೆ, ಒಂದು ರೀತಿಯ ಸೆಳೆತ ಉಂಟಾಗ್ತದೆ. ಆ ಸೆಳೆತ ಬೇರುಗಳಿಂದ ಜೈಲಂ ಅಂಗಾಂಶದ ಮೂಲಕ ಸಸ್ಯದ ಎಲ್ಲಾ ಭಾಗಗಳಿಗೆ ಸಾಗಾಣಿಕೆ ಆಗ್ತದೆ. ಈ ಒಂದು ಬಾಷ್ಪ ವಿಸರ್ಜನೆ ಏನಿದೆಯಲ್ಲ, ಅಂದ್ರೆ ಎಲೆಯಲ್ಲಿರುವ ಹೆಚ್ಚಿನ ನೀರು ಏನಾಗ್ತದೆ, ಸೂರ್ಯನ ಬೆಳಕಿನಿಂದ ಆವಿಯಾಗಿ ಹೋಗುವ ಪ್ರಕ್ರಿಯೆ ಬಾಷ್ಪ ವಿಸರ್ಜನೆ ನೀರು ಮೇಲೇರಲು ಸಹಾಯಕವಾಗ್ತದೆ. ಈ ರೀತಿಯಾಗಿ ಏನಾಗ್ತದೆ, ಈ ನೀರು ಮೇಲೇರ್ತದೆ. ಅದು ದ್ವಿತೀಯ ಸಂಶ್ಲೇಷಣ ಪ್ರಕ್ರಿಯೆಗೆ ನೀರು ಬಹಳ ಅವಶ್ಯವಾದದ್ದು. ಇನ್ನೊಂದು ವಾಹಕ ಅಂಗಾಂಶ ಫ್ಲೋಯಂ. ಈ ಫ್ಲೋಯಂದಲ್ಲಿ ಏನಿದಾವೆ, ಜಡಿನಾಳ, ಸಂಗಾತಿ ಜೀವಕೋಶ, ಇವು ಏನ್ ಮಾಡ್ತವೆ, ಈ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ತಯಾರಾದ ಆಹಾರವನ್ನು ಸಸ್ಯದ ಎಲ್ಲಾ ಭಾಗಗಳಿಗೆ ಸಾಗಾಣಿಕೆ ಮಾಡ್ತವೆ. ಈ ಫ್ಲೋಯಂ ಅಂಗಾಂಶ ಈ ಎಲೆಗಳಲ್ಲಿ ತಯಾರಾದ ಆಹಾರವನ್ನ ಸಸ್ಯದ ಎಲ್ಲಾ ಭಾಗಗಳಿಗೆ ಸಾಗಾಣಿಕೆ ಮಾಡ್ತದೆ. ಅಲ್ಲಿಯೂ ಜೀವಕೋಶಗಳ ಒಂದು ಗುಂಪು ಇದೆ. ಆ ಜೀವಕೋಶಗಳ ಗುಂಪು ಜಡಿನಾಳ, ಸಂಗಾತಿ ಜೀವಕೋಶ, ಫ್ಲೋಯಂ ಪ್ಯಾರೆನ್ಕೈಮ, ಸ್ಕ್ಲೆರೆನ್ಕೈಮ ಎಂಬ ಜೀವಕೋಶಗಳು ಇದಾವೆ. ನಂತರ ಅದು ಸಾಗಾಣಿಕೆಯಾಗಿ ಏನಾಗ್ತದೆ, ತಯಾರಾದ ಆಹಾರ ಪಿಷ್ಟ ಅದು ಎಲ್ಲಿ ಸಂಗ್ರಹ ಆಗ್ತದೆ? ಬೇರುಗಳು, ಹಣ್ಣುಗಳು, ಬೀಜಗಳಲ್ಲಿ
ಏನಾಗ್ತದೆ, ಎಲ್ಲಾ ಕಡೆಗೆ ಸಂಗ್ರಹ ಆಗ್ತದೆ. ಸಂಗ್ರಹ ಆಗ್ತದೆ. ಮತ್ತೆ ಸಸ್ಯ ತನಗೆ ಅವಶ್ಯಕತೆ ಇದ್ದಾಗ ಆ ಶಕ್ತಿಯನ್ನ ಬಳಸಿಕೊಳ್ಳುತ್ತದೆ. ಸಸ್ಯನು ಏನ್ ಮಾಡ್ತದೆ, ಅಲ್ಲಿ ಉತ್ಪತ್ತಿಯಾದ ಈ ಪಿಷ್ಟವನ್ನ ಬಳಸಿಕೊಳ್ಳುತ್ತದೆ. ಆ ಪಿಷ್ಟದಿಂದ ಪಿಷ್ಟದಿಂದ ಶಕ್ತಿ ಉತ್ಪತ್ತಿ ಆಗ್ತದೆ. ಉತ್ಪತ್ತಿಯಾದ ಶಕ್ತಿ ATP ಅಣುಗಳಲ್ಲಿ ಸಂಗ್ರಹವಾಗುತ್ತದೆ. ಆ ATP ಅಣುಗಳನ್ನ ಬಳಸಿಕೊಳ್ಳುತ್ತದೆ. ATP ಅಣುಗಳಿಂದ ಶಕ್ತಿಯನ್ನ ಬಳಸಿಕೊಳ್ಳುತ್ತದೆ. ಈ ರೀತಿಯಾಗಿ ಸಸ್ಯಗಳು ಸಹಿತ ಏನ್ ಮಾಡ್ತವೆ, ಅಲ್ಲಿ ತಮಗೆ ಶಕ್ತಿ ಬೇಕಾದಾಗ ಆ ಪಿಷ್ಟ ಸುಕ್ರೋಸ್ ಇಂದ ATP ಅಣುಗಳಾಗಿ ಪರಿವರ್ತನೆಗೊಂಡು ಅದರಿಂದ ಶಕ್ತಿಯನ್ನ ಪಡೆಯುತ್ತದೆ. ಈ ರೀತಿಯಾಗಿ ಇದು ಅಂಗಾಂಶ ಅಭಿಸರಣ ಒತ್ತಡವನ್ನು ಹೆಚ್ಚಿಸಿ ನೀರು ಅದರೊಳಗೆ ಪ್ರವೇಶಿಸಲು ಕಾರಣವಾಗುತ್ತದೆ. ಈ ಒತ್ತಡ ಫ್ಲೋಯಂನಿಂದ ವಸ್ತುಗಳು ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡ್ತದೆ. ಈ ಒಂದು ಪ್ರಕ್ರಿಯೆಯಿಂದ ಇಲ್ಲಿ ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ಹೇಗೆ ಆಗ್ತದೆ ಎನ್ನುವುದನ್ನ ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾನೆ ನೋಡಿ. ಬೇಸಿಗೆ ಕಾಲದಲ್ಲಿ ಮರವೊಂದರಲ್ಲಿ ಬಾಷ್ಪ ವಿಸರ್ಜನೆಯ ಸಮಯದಲ್ಲಿ ನೀರಿನ ಹರಿಯುವಿಕೆ ಮೊಗ್ಗುಗಳ ಬೆಳವಣಿಗೆ ಆಗಲು ಶಕ್ತಿಯ ಅಗತ್ಯವಿರುವುದರಿಂದ ಬೇರು ಅಥವಾ ಕಾಂಡದ ಅಂಗಾಂಶಗಳಲ್ಲಿ ಸಂಗ್ರಹವಾಗಿರುವ ಶರ್ಕರ ಪದಾರ್ಥಗಳು ಮೊಗ್ಗುಗಳಿಗೆ ಸಾಗಲ್ಪಡ್ತದೆ. ಅಲ್ಲಿ ಶಕ್ತಿ ಬೇಕಾಗಿರ್ತದೆ ಆ ಮೊಗ್ಗುಗಳ ಬೆಳವಣಿಗೆಗೆ. ಆವಾಗ ಆ ಶರ್ಕರ ಪದಾರ್ಥಗಳನ್ನ ಅದು ಬಳಸಿಕೊಳ್ಳುತ್ತದೆ, ಬಳಸಿಕೊಂಡು ಬೆಳೀತದೆ. ನೆಕ್ಸ್ಟ್ ವಿಸರ್ಜನೆ ನೋಡಿ. ಸಸ್ಯಗಳಲ್ಲಿ ವಿಸರ್ಜನೆ ಯಾವ ರೀತಿಯಾಗಿರ್ತದೆ? ಮಾನವನಲ್ಲಿ ವಿಸರ್ಜನೆ ಅಂಗ ಇದೆ, ಒಂದು ವ್ಯವಸ್ಥಿತವಾದ ಅಂಗ ಇದೆ, ವಿಸರ್ಜನಾಂಗ ವ್ಯೂಹ. ಆ ವಿಸರ್ಜನಾಂಗ ವ್ಯೂಹದ ಮೂಲಕ ದೇಹದಲ್ಲಿ ಉತ್ಪತ್ತಿಯಾದ ತ್ಯಾಜ್ಯಗಳು ದೇಹದಿಂದ ಹೊರಹೋಗುತ್ತವೆ. ಆದರೆ ಸಸ್ಯಗಳಲ್ಲಿ ವಿಸರ್ಜನೆ ಯಾವ ರೀತಿಯಾಗಿರ್ತದೆ? ಸಸ್ಯಗಳಿಗೆ ನಿರ್ದಿಷ್ಟ ಅಂಗಗಳಿಲ್ಲ. ಆದರೂ ಸಸ್ಯಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯಗಳ ಪ್ರಮಾಣ ಕಡಿಮೆ. ಯಾಕೆ ಕಡಿಮೆ ಹೇಳಿ? ಸಸ್ಯಗಳು ಅಷ್ಟು ಚಟುವಟಿಕೆಯಿಂದ ಇರುವ ಜೀವಿಗಳಲ್ಲ. ಮಾನವ ನಿರಂತರವಾಗಿ, ಪ್ರಾಣಿಗಳು ನಿರಂತರವಾಗಿ ಚಟುವಟಿಕೆಯಿಂದ ಇರುವ ಜೀವಿಗಳು. ಹೀಗಾಗಿ ಅಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ವಸ್ತುಗಳ ಪ್ರಮಾಣ ಹೆಚ್ಚು. ಸಸ್ಯಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ವಸ್ತುಗಳ ಪ್ರಮಾಣ ಕಡಿಮೆ. ಆದರೂ ಸ್ವಲ್ಪ ಪ್ರಮಾಣದಲ್ಲಿ ಅವು ತ್ಯಾಜ್ಯಗಳನ್ನು ಹೊರಹಾಕ್ತವೆ. ಆ ಹೊರಹಾಕುವ ತ್ಯಾಜ್ಯಗಳನ್ನು ಅವು ಹೇಗೆ ವಿಸರ್ಜಿಸ್ತವೆ ಅನ್ನೋದನ್ನ ನೋಡುವ. ಸಸ್ಯಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯಗಳು ಯಾವುವು? ಒಂದು ನೈಟ್ರೋಜನ್ ಯುಕ್ತ ವಸ್ತುಗಳು, ಇನ್ನೊಂದು ಅನಿಲಗಳು. ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಅನಿಲಗಳು. ಇವುಗಳನ್ನ ಹೇಗೆ ಅದು ಹೊರ ಹಾಕ್ತದೆ? ಇವು ಬೇಡವಾದ ವಸ್ತುಗಳು ಅವುಗಳಿಗೆ. ನಂತರ ಈ ಅನಿಲಗಳನ್ನ ಏನ್ ಮಾಡ್ತದೆ? ಪತ್ರರಂಧ್ರದ ಮೂಲಕ ಹೊರ ಹಾಕ್ತದೆ. ಪತ್ರರಂಧ್ರಗಳ ಮೂಲಕ ಏನಾಗ್ತದೆ? ಅನಿಲಗಳು ಹೊರ ಹೋಗ್ತವೆ. ಆದ್ರೆ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನ ಅದು ಹೇಗೆ ಹೊರ ಹಾಕ್ತದೆ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡುವ. ಅದು ಈ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನ ಹೊರ ಹಾಕ್ತದೆ. ಅದರ ಬಗ್ಗೆನೂ ನೆಕ್ಸ್ಟ್ ಡಿಸ್ಕಷನ್ ಮಾಡುವ. ನೋಡಿ, ಇಲ್ಲಿ ಯಾವ ರೀತಿಯಾಗಿ ಅದು ವಿಸರ್ಜನೆ ಮಾಡ್ತದೆ, ದೇಹಕ್ಕೆ ಬೇಡವಾದ ವಸ್ತುಗಳನ್ನ ವಿಸರ್ಜನೆ ಮಾಡ್ತದೆ ಅನ್ನೋದನ್ನ ನೋಡಿ. ಈ ದ್ಯುತಿಸಂಶ್ಲೇಷಣ ಕ್ರಿಯೆ ಮೂಲಕ ಉತ್ಪತ್ತಿಯಾದ ಆಕ್ಸಿಜನ್ ಅನ್ನ ಈ ಪತ್ರರಂಧ್ರದ ಮೂಲಕ ಹೊರಹಾಕ್ತದೆ. ಹೆಚ್ಚಾದ ನೀರನ್ನ ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕ್ತದೆ. ಬಾಷ್ಪ ವಿಸರ್ಜನೆಯ ಮೂಲಕ. ನಂತರ ಇನ್ನೂ ದೇಹದಲ್ಲಿ ಉತ್ಪತ್ತಿಯಾಗುವ ನೈಟ್ರೋಜನ್ ಸಂಯುಕ್ತಗಳು ಈ ಜೈಲಂನಲ್ಲಿ ಉಂಟಾಗುವ ಈ ತ್ಯಾಜ್ಯ ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹಗೊಳ್ಳುತ್ತದೆ. ಆ ರಾಳ ಮತ್ತು ಅಂಟುಗಳನ್ನು ಹೊರಹಾಕುವುದರ ಮೂಲಕ ಏನಾಗ್ತದೆ?
ತನ್ನ ಈ ನೈಟ್ರೋಜನ್ ಸಂಯುಕ್ತಗಳನ್ನ ಹೊರಹಾಕ್ತದೆ. ನಂತರ ಈ ಸಸ್ಯಗಳು ಏನ್ ಮಾಡ್ತಾವೆ, ಬೇರುಗಳ ಮೂಲಕ ಮಣ್ಣಿಗೆ ಏನ್ ಮಾಡ್ತವೆ, ತ್ಯಾಜ್ಯ ವಸ್ತುಗಳನ್ನ ವಿಸರ್ಜನೆ ಮಾಡ್ತವೆ. ಬೇರುಗಳ ಮೂಲಕ ಮಣ್ಣಿಗೆ ತ್ಯಾಜ್ಯ ವಸ್ತುಗಳನ್ನ ಹೊರಹಾಕ್ತವೆ. ಜೊತೆಗೆ ಇನ್ನೊಂದು ಪ್ರಮುಖವಾದಂತಂದ್ರೆ ರಸದಾನಿಗಳು ಹಾಗೂ ಎಲೆಗಳಲ್ಲಿ ಸಂಗ್ರಹಗೊಳ್ಳುತ್ತದೆ. ಬೇಡವಾದ ತ್ಯಾಜ್ಯಗಳು ಎಲೆಗಳಲ್ಲಿ ಸಂಗ್ರಹಗೊಳ್ಳುತ್ತದೆ. ಆ ಎಲೆಗಳನ್ನು ಉದುರಿಸುವುದರ ಮೂಲಕ ಏನ್ ಮಾಡ್ತದೆ, ಈ ತ್ಯಾಜ್ಯ ವಸ್ತುಗಳನ್ನ, ನೈಟ್ರೋಜನ್ ಸಂಯುಕ್ತಗಳನ್ನ ಹೊರಹಾಕ್ತದೆ. ಪತ್ರರಂಧ್ರದ ಮೂಲಕ ಅನಿಲಗಳನ್ನ, ಎಲೆಗಳ ಮೂಲಕ ಎಲೆಗಳನ್ನ ಉದುರಿಸುವುದರ ಮೂಲಕ, ನಂತರ ಬೇರಿನ ಮೂಲಕ ಮಣ್ಣಿಗೆ ಹೊರಹಾಕ್ತದೆ. ರಾಳ ಮತ್ತು ಅಂಟುಗಳಲ್ಲಿ ಏನಾಗ್ತದೆ, ಈ ನೈಟ್ರೋಜನ್ ಸಂಯುಕ್ತಗಳು ಸೇರಿ ಅಲ್ಲಿಂದ ಏನಾಗ್ತದೆ, ತ್ಯಾಜ್ಯ ವಸ್ತುಗಳು ಹೊರಹಾಕ್ತದೆ. ಈ ರೀತಿಯಾಗಿ ಏನಾಗ್ತದೆ, ಬೇಡವಾದ ವಸ್ತುಗಳನ್ನ ಅದು ಹೊರಹಾಕ್ತದೆ. ಈಗ ಕೊನೆಯದಾಗಿ ಮಾನವರಲ್ಲಿ ವಿಸರ್ಜನೆ ಯಾವ ರೀತಿಯಾಗಿರ್ತದೆ ಅಂತ. ಮಾನವರಲ್ಲಿ ವಿಸರ್ಜನೆ ಒಂದು ವಿಸರ್ಜನಾಂಗ ವ್ಯೂಹ ಇದೆ. ಮಾನವರಲ್ಲಿ ವಿಸರ್ಜನೆಗೆ ಒಂದು ವಿಸರ್ಜನಾಂಗ ವ್ಯೂಹ ಇದೆ. ಆ ವಿಸರ್ಜನಾಂಗ ವ್ಯೂಹ ಏನನ್ನು ಒಳಗೊಂಡಿದೆ ಅನ್ನೋದನ್ನ, ಅಂದ್ರೆ ಮಾನವನಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ವಸ್ತುಗಳನ್ನ ಹೊರಹಾಕಲಿಕ್ಕೆ ಒಂದು ವಿಸರ್ಜನಾಂಗ ಇದೆ. ಆ ವಿಸರ್ಜನಾಂಗ ವ್ಯೂಹವು ದೇಹದಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ವಸ್ತುಗಳನ್ನ ಹೊರಹಾಕ್ತದೆ. ಈ ಮಾನವರ ವಿಸರ್ಜನಾಂಗ ವ್ಯೂಹವನ್ನ ನೋಡಿ, ಒಂದು ಜೊತೆ ಮೂತ್ರಪಿಂಡಗಳು ಇದ್ದಾವೆ. ಮೂತ್ರಪಿಂಡಗಳು, ಮಾನವ ವಿಸರ್ಜನಾಂಗ ಒಂದು ಜೊತೆ ಈ ಮೂತ್ರಪಿಂಡಗಳನ್ನ ಒಳಗೊಂಡಿದೆ. ಒಂದು ಜೊತೆ ಮೂತ್ರನಾಳಗಳನ್ನ ಒಳಗೊಂಡಿದೆ. ಇನ್ನೊಂದು ಮೂತ್ರಕೋಶ, ಬ್ಲಾಡರ್, ಮತ್ತು ಈ ವಿಸರ್ಜನಾಂಗ ಯುರೆತ್ರ, ಮೂತ್ರದ್ವಾರ ಅಂತ ಕರಿತೀವಿ, ಆ ಮೂತ್ರದ್ವಾರವನ್ನ ಒಳಗೊಂಡಿದೆ. ಈ ಮಾನವನ ಈ ಮೂತ್ರಪಿಂಡಗಳು ಎಲ್ಲಿ ಕಂಡು ಬರ್ತವೆ, ಈ ಉದರ ಭಾಗದಲ್ಲಿ, ಬೆನ್ನು ಮೂಳೆಯ ಅಕ್ಕಪಕ್ಕದಲ್ಲಿ ಏನಾಗ್ತದೆ, ಈ ಮೂತ್ರಪಿಂಡಗಳು ಕಂಡು ಬರ್ತವೆ. ಇದು ಮಾನವನ ವಿಸರ್ಜನಾಂಗ ವ್ಯೂಹ. ಇಲ್ಲಿ ಏನಾಗ್ತದೆ ನೋಡಿ, ಮೂತ್ರವು ಏನಾಗ್ತದೆ, ಉತ್ಪತ್ತಿ ಆಗ್ತದೆ. ಈ ಮೂತ್ರವು ಮೂತ್ರಪಿಂಡಗಳಲ್ಲಿ ಉತ್ಪತ್ತಿಯಾಗಿ ಮೂತ್ರನಾಳಗಳ ಮೂಲಕ ಹರಿದು ಮೂತ್ರದ್ವಾರದ ಮೂಲಕ ವಿಸರ್ಜನೆ ಆಗ್ತದೆ. ಮೂತ್ರದ್ವಾರದ ಮೂಲಕ ಏನಾಗ್ತದೆ, ವಿಸರ್ಜನೆ ಆಗ್ತದೆ. ಈ ಬೇಡವಾದ ರಕ್ತದಲ್ಲಿ ತ್ಯಾಜ್ಯ ವಸ್ತುಗಳು ಸೋಸಿ ಹೊರತೆಗೆಯುವುದು ಇದರ ಮೂತ್ರಪಿಂಡದ ಕೆಲಸ. ರಕ್ತದಲ್ಲಿರುವ ಬೇಡವಾದ ತ್ಯಾಜ್ಯಗಳನ್ನ ಮೂತ್ರಪಿಂಡ ಏನ್ ಮಾಡ್ತದ, ಸೋಸಿ ಆ ತ್ಯಾಜ್ಯಗಳನ್ನ ಜೊತೆ ನೀರನ್ನ ಸೇರಿಸಿ ಮೂತ್ರವನ್ನ ಉತ್ಪತ್ತಿ ಮಾಡ್ತದೆ. ಈ ಮೂತ್ರ ಅನ್ನೋದು ದೇಹದಲ್ಲಿ ಉತ್ಪತ್ತಿಯಾದ ತ್ಯಾಜ್ಯಗಳನ್ನ ಒಳಗೊಂಡಿರ್ತದೆ. ಆ ಮೂತ್ರದ ಮೂಲಕ ನಾವು ದೇಹದಲ್ಲಿ ಉತ್ಪತ್ತಿಯಾದ ತ್ಯಾಜ್ಯಗಳನ್ನ ಹೊರಹಾಕ್ತೀವಿ. ಇಲ್ಲಿ ನಾವು ಹೇಗೆ ದೇಹದಲ್ಲಿ ಉತ್ಪತ್ತಿಯಾಗುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ಶ್ವಾಸಕೋಶದ ಮೂಲಕ ಏನ್ ಮಾಡ್ತೀವಿ, ಹೊರಹಾಕ್ತೀವಿ. ಅದೇ ರೀತಿ ಯೂರಿಯಾ, ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಯೂರಿಕ್ ಆಮ್ಲಗಳಂತ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನ ಏನ್ ಮಾಡ್ತೀವಿ, ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನ ಹೊರಹಾಕ್ತೀವಿ. ದೇಹದಲ್ಲಿ ಉತ್ಪತ್ತಿಯಾಗುವ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನ ಈ ಮೂತ್ರಪಿಂಡವು ಸೋಸಿ ಅವುಗಳನ್ನ ತ್ಯಾಜ್ಯಗಳನ್ನ ನೀರಿಗೆ ಸೇರಿಸಿ ಅವುಗಳ ಮೂತ್ರದ ಮೂಲಕ ಹೊರಹಾಕ್ತೀವಿ. ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯಗಳು ಯಾವುವಂದ್ರೆ ಯೂರಿಯಾ ಮತ್ತು ಇನ್ನೂ ಕೆಲವು ಜೀವಿಗಳಲ್ಲಿ ಯೂರಿಕ್ ಆಮ್ಲ ಉತ್ಪತ್ತಿ ಆಗ್ತದೆ. ಇವುಗಳನ್ನ ದೇಹದಿಂದ ಹೊರಹಾಕ್ತೀವಿ. ಇಲ್ಲಿ ನಮ್ಮ ಪ್ರತಿ ಮೂತ್ರಪಿಂಡವು ಈ ಪ್ರತಿ ಮೂತ್ರಪಿಂಡದಲ್ಲಿ
ನೆಪ್ರಾನ್ಗಳಂತ ರಚನೆಗಳಿವೆ. ಅಸಂಖ್ಯಾತ ಪ್ರಮಾಣದಲ್ಲಿ ಈ ನೆಪ್ರಾನ್ಗಳೆಂಬ ರಚನೆಗಳಿದ್ದಾವೆ. ಈ ನೆಪ್ರಾನ್ಗಳ ಪ್ರಮುಖವಾದ ಕೆಲಸ ಏನು ಅಂದ್ರೆ ಸೋಸುವುದು. ಆ ಸೋಸುವ ಕೆಲಸವನ್ನ ಇವು ಮಾಡ್ತವೆ. ಸೋಸುವ ಕೆಲಸವನ್ನ ಆ ಸೋಸುವ ಕೆಲಸವನ್ನ ಮಾಡಿ ಮೂತ್ರವನ್ನ ಉತ್ಪತ್ತಿ ಮಾಡ್ತವೆ. ಅವುಗಳನ್ನ ಈ ಮೂತ್ರಪಿಂಡದ ಈ ಪ್ರಮುಖ ಕಾರ್ಯದ ಈ ಕಾರ್ಯದ ಭಾಗ ಯಾವುದಂದ್ರೆ ನೆಪ್ರಾನ್ಗಳು. ರಚನಾತ್ಮಕ ಘಟಕಗಳು ಅಂತ ಕರಿತೀವಿ. ಕಾರ್ಯಾತ್ಮಕ ಮತ್ತು ರಚನಾತ್ಮಕ ಘಟಕಗಳನ್ನು, ಮೂತ್ರಪಿಂಡದ ರಚನಾತ್ಮಕ ಕಾರ್ಯಾತ್ಮಕ ಘಟಕಗಳನ್ನು ನಾವೇನಂತ ಕರಿತೀವಿ? ನೆಪ್ರಾನ್ಗಳು ಅಂತ ಕರಿತೀವಿ. ಇವು ಅಸಂಖ್ಯಾತ ಪ್ರಮಾಣದಲ್ಲಿ ಇರ್ತವೆ. ಅವು ಹೇಗೆ ರಕ್ತವನ್ನ ಸೋಸ್ತವೆ ಎನ್ನುವುದನ್ನ ಈಗ ನೋಡುವ. ಇದು ಒಂದು ನೆಪ್ರಾನಿನ ರಚನೆ. ಈ ನೆಪ್ರಾನಿನ ರಚನೆಯನ್ನ ನೋಡಿ. ಇದು ಬೋಮನ್ ಕೋಶ. ಈ ಬೋಮನ್ ಕೋಶ ಇಲ್ಲಿ ಸೂಳಿ ಸುತ್ತಿಕೊಂಡಿದೆ. ಇಲ್ಲಿ ಆ ಸೂಳಿ ಸುತ್ತಿಕೊಂಡು ಇಲ್ಲಿ ವಿ ಆಕಾರದ ರಚನೆ ಇದೆ. ಈ ವಿ ಆಕಾರದ ರಚನೆ ಇದನ್ನ ಸುತ್ತಲೂ ಲೋಮನಾಳಗಳು ಸುತ್ತುವರೆದಿದ್ದಾವೆ. ಲೋಮನಾಳಗಳು ಎಲ್ಲ ಲೋಮನಾಳಗಳು ಇದು ಕೊಳವೆ ಆಕಾರದ ರಚನೆ. ಇದು ವಿ ಆಕಾರದ ರಚನೆ. ಇದು ಆಮೇಲೆ ಇದು ಸಂಗ್ರಾಹಕ ನಾಳ. ಇಲ್ಲಿ ನೀರು ಇತರ ಎಲ್ಲಾ ತ್ಯಾಜ್ಯಗಳು ಇಲ್ಲಿ ಸಂಗ್ರಾಹಕ ನಾಳದಲ್ಲಿ ಸಂಗ್ರಹ ಆಗ್ತವೆ. ಆಮೇಲೆ ಅವು ಎಲ್ಲವೂ ಸೇರಿ ಎಲ್ಲಿ ಈ ಮೂತ್ರನಾಳದ ಮೂಲಕ ಮೂತ್ರಕೋಶಕ್ಕೆ ಹೋಗ್ತವೆ. ಅಲ್ಲಿ ಅವು ಏನಾಗ್ತವೆ? ಸಂಗ್ರಹ ಆಗಿ ಕೊನೆಗೆ ವಿಸರ್ಜನೆ ಆಗ್ತವೆ. ಇಲ್ಲಿ ಮೊದಲು ಏನಾಗ್ತದೆ ಅನ್ನೋದನ್ನ ನೀವು ನೋಡಬಹುದು. ಮೊದಲ ಹಂತದ ಶೋಧಿಸುವಿಕೆ ಇಲ್ಲಿ ಏನಾಗ್ತದೆ? ಈ ಬೋಮನ್ ಕೋಶದಲ್ಲಿ ಉಂಟಾಗ್ತದೆ. ಇದಕ್ಕೆ ಗ್ಲಾಮರುಲಸ್ ಸೋಸುವಿಕೆ ಅಂತ ಕರಿತೀವಿ. ಮೊದಲು ಈ ರೀನಲ್ ಅಪಧಮನಿಯ ಕವಲು ಇದರಲ್ಲಿ ಬರ್ತದೆ. ಒಂದು ಹೆಚ್ಚಿನ ಒತ್ತಡದಲ್ಲಿ ರಕ್ತ ಏನಾಗ್ತದೆ? ಇಲ್ಲಿ ಶೋಧಿಸಲ್ಪಡ್ತದೆ. ಆ ಶೋಧಿಸಲ್ಪಟ್ಟ ದ್ರವ ಏನನ್ನು ಒಳಗೊಂಡಿರ್ತದೆ ಅಂದ್ರೆ ನೀವು ನೋಡ್ಬೋದು. ಈ ಶೋಧಿಸಲ್ಪಟ್ಟ ದ್ರವದಲ್ಲಿ ಗ್ಲೂಕೋಸ್, ಅಮೈನೋ ಆಮ್ಲ, ಲವಣಗಳು, ಹೆಚ್ಚಿನ ಪ್ರಮಾಣ ನೀರಿನಂತ ಆಯ್ದ ಕೆಲವು ವಸ್ತುಗಳು ಮೂತ್ರವು ನಾಳದಲ್ಲಿ ಮುಂದೆ ಹರಿದಂತೆ ಪುನಃ ಹೀರಲ್ಪಡ್ತದೆ. ಅಲ್ಲಿ ಯೂರಿಯಾ, ಹೆಚ್ಚಿನ ನೀರು, ಇತರ ತ್ಯಾಜ್ಯಗಳು ಏನಾಗ್ತವ ಅಲ್ಲಿ ಸೋಸಲ್ಪಡ್ತವೆ. ಆ ಸೋಸಲ್ಪಟ್ಟ ವಸ್ತುಗಳಲ್ಲಿ ಏನಿರ್ತದೆ? ಅವಲ್ಲದೆ ಗ್ಲೂಕೋಸ್ ಇರ್ತದೆ, ಅಮೈನೋ ಆಮ್ಲ ಇರ್ತದೆ, ಲವಣಗಳಿರ್ತವೆ, ಹೆಚ್ಚಿನ ನೀರು. ಅವು ಮುಂದೆ ಹೋದ ನಂತರ ಏನಾಗ್ತದೆ? ಹೆಚ್ಚಿನ ನೀರು ಅಂದ್ರೆ ದೇಹದಲ್ಲಿ ಈ ಹೆಚ್ಚಿನ ನೀರು ಮತ್ತು ಉಪಯೋಗವಾಗುವ ಕೆಲವು ವಸ್ತುಗಳು ಏನಾಗ್ತದೆ? ಪುನಃ ಹೀರಲ್ಪಡ್ತವೆ. ಅದನ್ನ ಈ ಸುತ್ತುವರೆದಿರುವ ಲೋಮನಾಳಗಳು ಏನ್ ಮಾಡ್ತವೆ? ಪುನಃ ಹೀರ್ತವೆ. ಇದನ್ನ ಸುತ್ತುವರೆದಿರುವ ಲೋಮನಾಳಗಳು ಇದನ್ನ ಪುನಃ ಹೀರ್ತವೆ. ಮೊದಲು ಇಲ್ಲಿ ಹೆಚ್ಚಿನ ನೀರು, ಯೂರಿಯಾ, ಯೂರಿಕ್ ಆಮ್ಲ, ಆಮೇಲೆ ಹೆಚ್ಚಿನ ಪ್ರೋಟೀನು, ಅಮೈನೋ ಆಮ್ಲ, ಹೀಗೆ ಗ್ಲೂಕೋಸ್ ವಸ್ತುಗಳು ಸೋಸಲ್ಪಡ್ತವೆ. ಸೋಸಲ್ಪಟ್ಟ ನಂತರವೂ ಏನಾಗ್ತದೆ ಅಂದ್ರೆ ಇಲ್ಲಿ ಮರು ಹೀರಿಕೆ ಆಗ್ತದೆ. ಉಪಯುಕ್ತ ವಸ್ತುಗಳು ಮಾತ್ರ ಏನಾಗ್ತದೆ? ಮರು ಹೀರಲ್ಪಡ್ತವೆ. ಆ ಮರು ಹೀರಲ್ಪಟ್ಟು ಆ ದ್ರವ ಏನಾಗ್ತದೆ? ಹಾಗೆ ಮುಂದೆ ಸಾಗ್ತದೆ. ಇಲ್ಲಿ ಮರು ಹೀರಿಕೆಯು ಏನನ್ನು ಅವಲಂಬಿಸಿದೆ? ಮರು ಹೀರಿಕೆಯಾಗುವ ನೀರಿನ ಪ್ರಮಾಣ, ದೇಹದಲ್ಲಿ ನೀರು ಎಷ್ಟು ಅಧಿಕವಾಗಿದೆ ಮತ್ತು ಎಷ್ಟು ಪ್ರಮಾಣದ ಕರಗಿದ ತ್ಯಾಜ್ಯಗಳನ್ನು ವಿಸರ್ಜಿಸಬೇಕಾಗುತ್ತದೆ ಎಂಬುದನ್ನ ಆಧರಿಸಿದೆ. ನಂತರ ಈ
ಉತ್ಪತ್ತಿಯಾದ ತ್ಯಾಜ್ಯಗಳು ಮೂತ್ರವು ಅಂತಿಮ ಮೂತ್ರಪಿಂಡ ಮೂತ್ರಕೋಶಕ್ಕೆ ಮೂತ್ರನಾಳದ ಮೂಲಕ ಏನಾಗ್ತದೆ, ಈ ಮೂತ್ರಕೋಶಕ್ಕೆ ಹೋಗ್ತದೆ. ಆ ಮೂತ್ರಕೋಶಕ್ಕೆ ಹೋಗಿ ಮುಂದೆ ಯುರಿತ್ರಾದ ಮೂಲಕ ವಿಸರ್ಜಿಸಲ್ಪಡ್ತದೆ. ಆ ಯುರಿತ್ರಾವನ್ನ ವಿಸರ್ಜಿಸುವುದು ಈ ಮೂತ್ರಕೋಶ ಏನಾಗಿರ್ತದೆ ಅಂದ್ರೆ ಈ ನಮ್ಮ ನಿಯಂತ್ರಣದಲ್ಲಿರ್ತದೆ. ಇದರ ಪರಿಣಾಮ ನಾವು ಮೂತ್ರ ವಿಸರ್ಜಿಸಬೇಕೆಂಬ ಪ್ರಚೋದನೆಯು ಸಾಮಾನ್ಯವಾಗಿ ನಿಯಂತ್ರಿಸಬಹುದಾಗಿದೆ. ನಾವು ಆ ಉತ್ಪತ್ತಿಯಾದ ಮೂತ್ರ ಈ ಹುಲ್ಲಿನ ಬಣ್ಣ ತಿಳು ಹಳದಿ ಬಣ್ಣ ಇರ್ತದೆ. ಆ ಮೂತ್ರದಲ್ಲಿ ಬೇಡವಾದ ಈ ನೈಟ್ರೋಜನ್ ಯುಕ್ತ ವಸ್ತುಗಳಿರ್ತವೆ, ಹೆಚ್ಚಿನ ನೀರು ಇರ್ತದೆ. ಈ ತಿಳಿ ಹಳದಿ ಬಣ್ಣದ ಈ ದ್ರವವನ್ನ ನಮ್ಮ ನಿಯಂತ್ರಣದ ಮೂಲಕ ಅದನ್ನ ವಿಸರ್ಜಿಸ್ತೀವಿ. ಅಂದ್ರೆ ಇದು ನಮ್ಮ ನಿಯಂತ್ರಣಕ್ಕೆ ಒಳಪಟ್ಟಿದೆ. ಇಲ್ಲಿವರೆಗೆ ನಾವು ಈ ಜೀವಿಗಳಲ್ಲಿ ಉಂಟಾಗುವ ಜೀವಕ್ರಿಯೆಗಳನ್ನು ಎಲ್ಲಾ ರೀತಿಯ ಜೀವಕ್ರಿಯೆಗಳನ್ನ ಸಸ್ಯಗಳಲ್ಲಿ, ಪ್ರಾಣಿಗಳಲ್ಲಿ ಕಲ್ತಿದ್ದೀವಿ. ಮಕ್ಕಳೇ, ಇದು ಚಾಪ್ಟರ್ ಇದು ಕಂಪ್ಲೀಟ್ ಆದ ನಂತರ ಅಂದ್ರೆ ಇಲ್ಲಿಗೆ ಇದು ಕಂಪ್ಲೀಟ್ ಆಯಿತು. ನೀವು ಮಾಡಬೇಕಾದದ್ದು ಏನಂದ್ರೆ ಅಭ್ಯಾಸದಲ್ಲಿರುವ ಎಲ್ಲ ಪ್ರಶ್ನೆಗಳನ್ನ ಬಿಡಿಸ್ರಿ. ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಧನ್ಯವಾದ.